ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸ್ಟೇಟ್ ಲೆವೆಲ್ ಮೆಸೆಂಜರ್ ಆಫೀಸ್ ಪ್ರೆಸಿಡೆಂಟ್ ಖಲೀಲ್ ಕಿಂಗ್ ಹೇಳ್ತಾ ಇರೋದು. ನೋಡಿ ಫ್ರೆಂಡ್ಸ್, ಬಡ್ಡಿ ವ್ಯವಹಾರದವರು ಇದು ಸಾಲ ಕೊಟ್ಬಿಟ್ಟು ಅವರು ಸಿದ್ದರಾಮಣ್ಣವ್ರು ಹೇಳ್ಬಿಟ್ಟವ್ರು ಇದು ಮಾಡಿಕೊಡ್ರಿ ಅದು ಮಾಡಿಕೊಡ್ರಿ ಅಂತ ಹೇಳ್ತಾರಲ್ಲ, ಅವರಿಗೆ ಈ ವಿಡಿಯೋ ದಯವಿಟ್ಟು ಕೇಳಿಸ್ರಿ, ತೋರಿಸ್ರಿ. ವಿಡಿಯೋ ನೋಡಿ ಆಮೇಲೆ ಹೇಳ್ತೀನಿ. ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ, ವಸೂಲು ಮಾಡಬೇಡಿ ಅಂತ ಹೇಳಲ್ಲ. ಆದರೆ ವಸೂಲು ಮಾಡುವಾಗ ಕಿರುಕುಳ ಕೊಡಬಾರದು, ಯಾರಿಗೂ ಎರಾಶ್ ಮಾಡಬಾರದು. ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು. ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರದು. ಆಮೇಲೆ 5 ಗಂಟೆ ನಂತರ ವಸೂಲಿಗೆ ಹೋಗಬಾರದು. ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ. ಅದನ್ನ ಮಾಡಬಾರದು. ಔಟ್ಸೋರ್ಸಿಂಗ್ ಏನ್ ಮಾಡ್ತಾರೆ, ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ, ಗೂಂಡಾಗಳನ್ನು ಬಳಕೆ ಮಾಡೋದು, ರೌಡಿಗಳನ್ನು ಬಳಕೆ ಮಾಡೋದು, ಅದನ್ನ ಮಾಡಬಾರದು. ಈ ನಿಯಮಗಳನ್ನ ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ತದೆ. ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಮನಿ ಲೆಂಡರ್ಸ್ ಆಕ್ಟ್ ಇರ್ಬೋದು, ಪಾನ್ ಬ್ರೋಕರ್ಸ್ ಆಕ್ಟ್ ಇರ್ಬೋದು, ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲು ಮಾಡ್ತಕ್ಕಂಥ ಕಾನೂನು ಇರ್ಬೋದು. ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜಿಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ಆ ಎಚ್ಚರಿಕೆಯನ್ನ ವಾರ್ನಿಂಗ್ ಮಾಡಿದ್ದೀನಿ ನಾನು. ಆ ಎಚ್ಚರಿಕೆಯನ್ನ ನಬಾರ್ಡ್ನವರಿಗೆ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನವರಿಗೆ, ಮತ್ತೆ ಬೇರೆ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವಲ್ಲ ಇವ್ರಿಗೆಲ್ಲ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಈ ಮನಿ ಲೆಂಡಿಂಗು ಕಾನೂನುಗಳಿದ್ದಾವಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ, ಅವಕ್ಕೆ ತಿದ್ದುಪಡಿ ಮಾಡಬೇಕಾದ್ರೆ ಕೂಡಲೇ ತಿದ್ದುಪಡಿಗಳನ್ನು ಮಾಡ್ತೀವಿ. ಅವುಗಳನ್ನು ಇನ್ನೂ ಬಲಯುತವಾಗಿ ಮಾಡಬೇಕಾದ್ರೆ ಮಾಡ್ತೀವಿ. ಜೊತೆಗೆ ಒಂದು ಹೊಸ ಕಾನೂನನ್ನ ಮಾಡ್ತೀವಿ. ಫ್ರೆಂಡ್ಸ್, ವಿಡಿಯೋ ದಯವಿಟ್ಟು ಇದು ಯಾರ್ಯಾರಿಗೆ ಸಾಲ ಕೊಟ್ಟಿದ್ದೀರಾ ಅವರಿಗೆಲ್ಲರೂ ತೋರಿಸ್ರಿ, ಕೇಳಿಸ್ರಿ. ಯಾಕಂದರೆ ಕೆಲವರು ಏನು ತಿಳ್ಕೊಂಬಿಟ್ಟವ್ರು ಅಂದರೆ ಸಿದ್ದರಾಮಣ್ಣವರು ಕೊಳ್ಳೇಬೇಡ್ರಿ ಸಾಲ ಈಸ್ಕೊಂಡಿರೋರು ಅಂತ ಹೇಳ್ಬಿಟ್ಟವ್ರು ಅಂತ ತಿಳ್ಕೊಂಬಿಟ್ಟವ್ರೆ. ಅದಕ್ಕೆ ಇದು ತೋರಿಸ್ರಿ, ಕೇಳಿಸ್ರಿ, ಅವಾಗ ಅವ್ರಿಗೆ ಅರ್ಥ ಆಗ್ತದೆ. ಬರೀ ಹೇಳಿರೋದು ರೌಡಿಗಳು ಕಡ್ಕೊಂಡು ಹೋಗ್ಬಾರ್ದು, ಬಡ್ಡಿ ಜಾಸ್ತಿ ಇರಬಾರ್ದು. 10,000ಕ್ಕೆ 5,000 ಇಟ್ಕೊಳೋದು, 5,000 ಕೊಡೋದು, ಈ ಥರ ಮಾಡ್ತಾರಲ್ಲ, ಅವರಿಗೆ ಈ ಕಾನೂನು ಮಾಡಿರೋದು. ಹಿಂಸೆ ಮಾಡೋರಿಗೆ ಕಾಸು ಹಂಗೆ ಇರ್ತದೆ, ಬಡ್ಡಿ ಕಟ್ತಾ ಇರಬೇಕಲ್ಲ, ಅಂಥವ್ರಿಗೆ ಈ ಕಾನೂನು ಮಾಡಿರೋದು. ಕೆಲವ್ರು ಏನು ತಿಳ್ಕೊಂಬಿಟ್ಟವ್ರೆ, ಸಾಲ ಕೊಡೋದೇ ಬೇಡ ಅಂತ ಹೇಳ್ಬಿಟ್ಟವ್ರಂಗೆ ಮಾಡ್ತಾವ್ರೆ. ಈ ವಿಡಿಯೋ ದಯವಿಟ್ಟು ಅವ್ರಿಗೆ ತೋರಿಸ್ರಿ, ಕೇಳಿಸ್ರಿ. ಇದು ಕಾನೂನು ಯಾವಾಗ ಮಾಡಿರು ಆವಾಗ 2ನೇ-3ನೇ ದಿವಸಕ್ಕೆಲ್ಲ ಈ ತಿರ್ಗಾ ಇನ್ನೊಂದು ವಿಡಿಯೋ ಮಾಡೋಕ್ಕಿರು ಸಿದ್ದರಾಮಣ್ಣವರು. ನನಗೆ ಕೆಲಸ ಜಾಸ್ತಿ ಇದ್ದಿದ್ದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ವಿಡಿಯೋ ನಾನು ಕೈ ಸಾಲ ಅಂತ ಕೊಡಿಸಿದ್ದೀನಿ ಬೇಜಾನ್ ಜನಕ್ಕೆ. ಅವರು 2 ವರ್ಷ ಆಯಿತು
ಈಗ ಕೊಡ್ತೀನಿ ಆಗ ಕೊಡ್ತೀನಿ ಅಂತ ಹೇಳ್ತಾ ಹೇಳ್ತಾ ಈಗ ಕಾನೂನು ಬಂತು. ಕಾನೂನು ಬಂದಾದ ಮೇಲೆ ಏನು ಮಾಡ್ಕೊತೀವಿ ಮಾಡ್ಕೊ ಹೋಗು, ಬೇಜಾನ್ ಕೆಟ್ಟ ಕೆಟ್ಟ ಮಾತು ಕಿತ್ಕೋ ಪತ್ಕೋ ಇವು ಇರ್ತಾವಲ್ಲ, ಈ ಥರವು ಮಾತಾಡೋದು ಮಾಡ್ತಾವ್ರೆ. ನಂತವ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಐತೆ, ಕಾಲ್ ರೆಕಾರ್ಡಿಂಗ್ ಐತೆ, ಫೋನ್ಪೇ ಮಾಡಿರೋದು ಪ್ರತಿಯೊಂದು ಐತೆ. ಸಿದ್ದರಾಮಣ್ಣವ್ರು ಹಿಂಗೂ ಹೇಳೋರೆ, ಅವ್ರು ಏನನ್ನ ಕಾಸು ಕೊಡಬಾರ್ದು ಅಂದರೆ ಪೊಲೀಸವ್ರು ಕರ್ಕೊಂಡು ಹೋಗ್ಬೋದು. ಆ ವಿಡಿಯೋನೂ ಹಾಕ್ತೀನಿ ನೋಡಿರಂತೆ. ಈ ವಿಡಿಯೋ ದಯವಿಟ್ಟು ಅವ್ರಿಗೆ ತೋರಿಸ್ರಿ, ಇದ್ರಾಗೆ ಅರ್ಥ ಆಗೋತ್ತದೆ ನಮಗೆ ಏನು ಅಷ್ಟೊಂದು ಇದ್ದಿಲ್ಲ ಅಂತ. ನಿಮಗೆ ನನಗೆ ಗೊತ್ತಿರ್ತದ ಕಷ್ಟ ಐತೆ ಅವರಿಗೆ ಸಾಲ ಕೊಡಬೇಕು ಅಂತ. ನಾನು ಕೊಡಿಸಿದ್ದೀನಲ್ಲ ಅದಕ್ಕೆ ಹೇಳ್ತಿರೋದು. ನನಗೆ ತವ ಕಷ್ಟ ಅಂತ ಬರ್ತಾರೆ, ಆವಾಗ ಕೊಡಿಸಿರೋದಕ್ಕೆ ನಾನು ಈ ಮಾತು ಹೇಳ್ತಿರೋದು. ಈಸ್ಕೊಳೋ ತನಕ ಕೈ ಕಾಲೆಲ್ಲ ಮುಗಿದ್ರು. ಆಮೇಲೆ ನಾವು ಅಲ್ಲಿಯೋದಾಗ ಹೋಗೈತೆ, ನಮಗೇನು ನಾವು ಹೇಳ್ಕೊಂಡು ಬಂದಿದ್ದೀವ, ಕಾಸು ಕೊಡ್ತೀವಿ ಬಾ ನೀವು ನಿಮ್ಮ ಮನೆ ತವ ದಿವಸ ಬಂದೋಗ್ಬೇಕು ಅಂತ. ಅವ್ರು ತಾನೇ ಹೊಟ್ಟೆಪಾಡು ಇರೋದಕ್ಕೆ ಅವರು ತಾನೇ ಬರೋದು. ಅದೇ ನಮ್ಮ ತವ ಬರೋಕ್ಕಿಂತ ಹೋಗ್ಬಿಟ್ಟು ಲೋನ್ ಮಾಡಿಸ್ಕೊಳ್ಳಿ, ತಗೊಳ್ರಿ ಬ್ಯಾಂಕಾಗೆ, ಎತ್ತಿದ್ದೇನೆ ಹಿಂದೆನೇ ಕೊಟ್ಬಿಡ್ತಾರಲ್ಲ, ಆವಾಗ ಗೊತ್ತಾಗೋತ್ತದೆ. ಇದು ಬರೇ ಬಡ್ಡಿ ವ್ಯವಹಾರದವ್ರಿಗೆ ಮಾಡಿರೋದು. ಚೀಟಿ ನಡೆಸ್ತಾರಲ್ಲ ಅವರಿಗಲ್ಲ. ಚೀಟಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ಆಯಿತಾ ಗೊತ್ತಾ ಫ್ರೆಂಡ್ಸ್? ಯಾಕಂದರೆ ಚೀಟಿಯವರು ಕೆಲವರು ನನ್ನ ಫ್ರೆಂಡ್ಸು ನಡೆಸ್ತಾರೆ. ಚೀಟಿ ಎತ್ಕೊಂಡು ನಮಗೆ ನಾವು ಕಷ್ಟ ಇದ್ದಾಗ ಚೀಟಿ ಕೇಳೋಕ್ಕೆ ಹೋದರೆ ಅದು ಕೊಡ್ತಾಯಿಲ್ಲ. ಅದಕ್ಕೆ ಇದು ಹೇಳ್ತಾರದು ಮಾತು. ಪ್ರತಿಯೊಂದೂ ಇದೇ ವಿಡಿಯೋದ್ರಾಗೆ ಗೊತ್ತಾಗೋಲಿ, ಯಾಕಂದರೆ ಜನಗಳಿಗೆ ತಲೆ ಒಳಿಕೆ ತೂರು ಬೀಳಿ ಅಂತ ನಾನು ಹೇಳ್ತಾರದು. ಏನೋ ಧರ್ಮಕ್ಕೆ ನಾವು ಕೊಡಿಸಿದ್ದೀವಿ, ಈಸ್ಕೊಳ್ತಾ ಇದ್ದೀವಿ ಚೀಟಿ ಹೊರ್ತವ ಅಂತ ತಿಳ್ಕೊಂಬಿಟ್ಟವ್ರು ಜನಗಳು. ಚೀಟಿ ಕಾಸು ನಾವು ಕಟ್ಟಿರ್ತೀವಿ, ಇಲ್ಲ ನಾವು ಈಸ್ಕೊಳೋವಾಗ ಸುಮ್ಮನೆ ಈಸ್ಕೊಂಡ್ಬಿಡ್ತೀವಿ, ಇಲ್ಲ ಅವ್ರು ಕಟ್ಟಿಸ್ಕೊಳೋವಾಗ ಸುಮ್ಮನೆ ಈಸ್ಕೊಳ್ತೀವ. ನಾವು ಈಸ್ಕೊಳ್ತೀವಿ, ಅವರು ಈಸ್ಕೊಳ್ತಾರೆ. ಒಂಥರ ಉಣ್ಗೆ ಒಳಗೆ ಕಾಸು ಹಾಕ್ದಂಗೆ ಚೀಟಿದು. ಬಡ್ಡಿ ವ್ಯವಹಾರದ್ದು ಅದು ಬಡ್ಡಿದು. ಅವ್ನು ಕಾಸು ಕೊಡ್ತಾನೆ, ಅವನಿಗೆ ಲಾಭ ಇರ್ತದೆ. 10,000 ರೂಪಾಯಿಗೆ 5,000 ರೂಪಾಯಿ ಬಡ್ಡಿ ಹಿಡ್ಕೊಂಡು ಕಾಸು ಕೊಡ್ತಾರಲ್ಲ, ಅಂಥವ್ರಿಗೆ ಈ ಕಾನೂನು ಇರೋದು. ತಲೆ ಒಳಕಿಕ್ಕೊಳ್ರಿ ದಯವಿಟ್ಟು. ಈ ವಿಡಿಯೋ ಪ್ರತಿಯೊಬ್ಬರಿಗೂ ತೋರಿಸಿ ಕೇಳಿಸ್ರಿ. ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದು ಮೆಸೇಜ್ ಕೊಡ್ತೀನಿ. ಮೈ ಖಲೀಲ್ ಕಿಂಗ್ ಎಲ್ಲ ಆ್ಯಪ್ ಹೆಸರು. ಸಬ್ಸ್ಕ್ರೈಬರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.